ಯುವಕರಿಗೆ, ಯುವತಿಯರಿಗೆ, ಮಾರ್ಗ ತಪ್ಪಿ ನಡೆಯುವವರಿಗೆ ನಾವೆಲ್ಲ ಸಂದೇಶ ಕೊಡುವುದು ನಂತರ. ಮೊದಲು ಪಾಲಕರು, ಪೋಷಕರು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಪ್ರೀತಿಯನ್ನು ಕೊಡಿ. ಕೇವಲ ವಿದ್ಯೆಯನ್ನು ಕೊಟ್ಟರೆ ಸಾಕು ಅಂತ ಭಾವಿಸಬೇಡಿ. ಶಿಕ್ಷಣವನ್ನು ಚೆನ್ನಾಗಿ ಅವರಿಗೆ ಕೊಟ್ಟಿದ್ದೇವೆ, ಕೃತಕೃತ್ಯರು ಅಂತ ತಿಳಿಯಬೇಡಿ. ಶಿಕ್ಷಣ ಕೊಟ್ಟಿದ್ದೀರಿ, ಸಂತೋಷ. ಹಣ ಇಟ್ಟಿದ್ದೀರಿ, ಸಂತೋಷವೇ. ಅದರ ಜೊತೆಗೆ ಅವರ ಜೊತೆಗೆ ಪ್ರೀತಿಯಿಂದ ಬಹಳ ಹೊತ್ತು ಮಾತನಾಡಿ. ನಿಮ್ಮ ಪ್ರೀತಿಯ ಬಾಹುಗಳ ವಲಯದಲ್ಲಿ ಅವರಿರಲಿ. ಅದರಿಂದ ಅವರಿಗಿರುವ ರಕ್ಷಣೆ ಇನ್ಯಾವುದರೊಳಗೂ ಇಲ್ಲ. ಮೊಬೈಲ್ಗಳಲ್ಲಿ ಮಾತನಾಡುತ್ತಾ ಯಾವುದೋ ಕಾರ್ಯದ ಭರದಲ್ಲಿ ಉದ್ಯೋಗ ಉದ್ಯೋಗ ಉದ್ಯೋಗ, ಹಣ ಸಂಪಾದನೆ, ಅಧಿಕಾರ, ಇದು ಯಾವುದೋ ಮೋಹದೊಳಗೆ ಮಕ್ಕಳನ್ನ ಮಾತನಾಡಿಸದೆ ಬಿಟ್ಟರೆ ಹಸಿವಾದ ಮಕ್ಕಳು ಆಹಾರ ಕೊಡದಿದ್ದರೆ ಮಾಡಬೇಕಾದದ್ದೇನು? ತಮಗೆ ಏನು ಸಿಗತ್ತೋ ಅದನ್ನು ತೆಗೆದುಕೊಂಡು ಬಾಯಿಯಲ್ಲಿ ಹಾಕಿಕೊಂಡು ಹೊಟ್ಟೆ ತುಂಬಿಕೊಳ್ಳುತ್ತಾರೆ. ಇಷ್ಟು ತಾನೇ ಮಾಡೋದು. ತಂದೆ ತಾಯಿಗಳು ಕೊಟ್ಟಿಲ್ಲ, ಉಪವಾಸ ಸಾಯೋಣ ಅಂತ ಯಾರೂ ಕಾಯೋದಿಲ್ಲ. ಹಾಗೆ ಪ್ರೀತಿಯ ಹಸಿವೆ ಅವರಿಗಾದಾಗ, ಪ್ರೇಮದ ಹಸಿವೆಯಾದಾಗ, ಪ್ರೇಮ ತಂದೆ ತಾಯಿಗಳಿಂದ ಸಿಗುವುದು ಕಡಿಮೆಯಾಗಿದಾಗ, ಬೇಕಾದಷ್ಟು ಮನೆಯಲ್ಲಿ ತಿಂಡಿ ತಿನಿಸುಗಳಿದ್ದಂತೆ ಮನಸ್ಸಿನ ತುಂಬ ತಂದೆ ತಾಯಿಗಳಿಗೆ ಪ್ರೀತಿ ಇದೆ, ಆದರೆ ಒಳಗಿದೆ, ತೋರಿಸಲಿಕ್ಕಾಗ್ತಾ ಇಲ್ಲ. ಆಫೀಸಿನೊಳಗೆ ಕುಳಿತಿದ್ದಾನೆ, ಮಕ್ಕಳ ಜೊತೆಗೆ ಮಾತಿಲ್ಲ, ಕಥೆ ಇಲ್ಲ. ಪ್ರೀತಿಯ ಹಸಿವಾದ ಮಕ್ಕಳು ಪ್ರೀತಿಯ ಭಿಕ್ಷೆಗಾಗಿ ಯಾರ್ಯಾರೋ ಗೆಳೆಯರನ್ನು ಹುಡುಕಿಕೊಂಡು ಹೋಗ್ತಾರೆ. ದೈವವಶಾತ್ ಅವರು ಒಳ್ಳೆಯ ಗೆಳೆಯರಿದ್ರೆ ಸರಿ, ಇಲ್ಲ ಅಂದ್ರೆ ದುರ್ವ್ಯಸನಗಳಿಗೆ ಬಲಿಯಾಗ್ತಾರೆ, ಯಾವುದೋ ತರಹದ ಪ್ರೇಮಗಳಿಗೆ ಬಲಿಯಾಗ್ತಾರೆ. ಆ ಪ್ರೇಮದ ಬಲಿ ಇದು ಯಾವ ತರಹದ ಬಲಿ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾವುದೋ ತರಹದ ಪ್ರೇಮ ನಿಜವಾದ ಪ್ರೇಮವೋ ಅದು ಲವ್ ಜಿಹಾದೋ ಅದು ಗೊತ್ತಾಗೋದಿಲ್ಲ. ಆ ರೀತಿಯ ಪ್ರೇಮದ ಪಾಶಕ್ಕೆ ಸಿಕ್ಕು ಪ್ರೇಮದ ಯುದ್ಧದೊಳಗೆ ಬಲಿಯಾಗಿ ಸಾಯುವ ಪ್ರಸಂಗವೂ ಬರ್ತಾ ಇದೆ. ಪ್ರೇಮದ ಹಸಿವಿನಿಂದ ಒದ್ದಾಡುವಂತೆ ಮಾಡಬೇಡಿ ಮಕ್ಕಳನ್ನ. ನಿಮ್ಮ ಪ್ರೇಮಧಾರೆಯನ್ನ ಮಕ್ಕಳ ಮೇಲೆ ಸುರಿಸಿ ಆ ಪ್ರೇಮದ ಧಾರೆಯೊಳಗೆ ಅವರು ಮುಳುಗಿ ಏಳಲಿ. ಹೊರಗಿನ ಪ್ರೇಮದ ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ.